ಬರೀ ಪ್ರತಿಕನ್ ಕರ್ಯಕ್ಕೆ ಹೋಗಿ ಇಷ್ಟೆಲ್ಲ ಪ್ಲ್ಯಾನ್ಸ್ ಹಾಕೋ ಅಂತೇಳಿ ಗೊತ್ತಿರಲಿಲ್ಲ. ಬರ್ರಿ ನೋಡೋಣ ಏನೇನಾಗ್ಯಾವ ಅಂತೇಳಿ. ಇವಾಗ ಅಲ್ಲೆಲ್ಲೋ ಪ್ರತೀಕ್ ಎಲ್ಲೋ RNS ಶೋರೂಮ್ದಾಗದಾನಂತ, ಮತ್ತು ಬಸವರಾಜನು ಅದನಂತ. ಬರೀ ಹೋಗೋಣಂತ. ಐ ಥಿಂಕ್ ಪ್ರತೀಕೇನೋ ಅವ್ನ ಗಾಡಿ ಸರ್ವಿಸ್ ಕೊಟ್ಟಿರ್ಬೋದು. ಬರೀ ಪಟ್ RNS ಶೋರೂಮ್ ಕಡೆ ಬಂದೆ. ಪ್ರತೀಕನ ಬಸವರಾಜನ ಪಿಕಪ್ ಮಾಡಿದೆ. ಬರ್ರಿ ನಮ್ಮ ಕಿಶನ್ ಏನೇ ಹೇಳ್ತಾನ ಕೇಳೋಣ ಬರ್ರಿ. ನೋಡ್ರಿ ಹೆಂಗೆ ನಾಚ್ಕೊಂಡ್ ಬಂದ್ರ ಅಂತ ನೋಡ್ರಿ ಬಸವಣ್ಣ. ಅವ್ರಿಬ್ಬರನ್ನು ಕರ್ಕೊಂಬಂದೆ. ಸೀದಾ ನಾವು ಬಂದಿದ್ದ ಪವನ್ ಅವ್ರ ಮನೆ ಕಡೆ. ಇಲ್ಲಿ ಬಂದು ಅವ್ರ ಮನೆ ಕಡೆ ನೋಡಿದ್ರೆ ನೋಡಲ್ಲ ಪವನ್ ಯಾನ ಮನಿ ನಾಚೋಳತನ. ಏನ್ ಬಸವರಾಜಗ ಎಷ್ಟೊತ್ತು ರಿಕ್ವೆಸ್ಟ್ ಮಾಡಿದ್ರು ಮತ್ತು ಗಂಟು ಬಿದ್ದರು, ನಾಚ್ಕೊಳ್ಳೋದು ಬಿಡನ ಮಲ್ಲಾಗ್ಬಿಟ್ಟಿದ್ದವ. ಅವ ಎದಕ್ಕೆ ನಾಚ್ಕೊಳತ್ತಿದ್ದ ಅಂತೇಳಿ ಲಾಸ್ಟ್ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ನೋಡಿ ಬರ್ರಿ ಗೊತ್ತಾಗ್ತೈತಿ. ಗೈಸ್ ಅಲ್ಲಿ ನೋಡ್ರಲ್ಲೇ ಬಸವರಾಜ್ ಹೆಣ್ಮಕ್ಳ ಗತಿ ಸಿಟ್ಟಾಗಿ ಅಲ್ಲಿ ನಡ್ಕೊಂತ ಹೊಂಟ. ಒಂದು 10-15 ನಿಮಿಷ ಮನೆ ಕಡೆ ನಿಂತಾದ್ಮ್ಯಾಗ ನಮ್ಮ ಪವನನು ಪಟ್ ರೆಡಿ ಆಗಿ ಬಂದ. ಬರ್ರಿ ಬಂದ ಕೂಡ ನಮ್ಮ ಪ್ರತೀಕ್ ಏನೇ ಹೇಳತ್ತಾನ ಕೇಳೋಣ ಬರ್ರಿ. ಮಾಡ್ತೀವಿ ಅಂತೇಳಿ ನಿನ್ನ ಕರೆಕ್ಟ್ ಹೇಳಿ ಜಲ್ದಿ ಹೇಳಿ. ಗೊತ್ತಿಲ್ಲ ನಾಳೆ ಹೇಳಿದ್ಬಿಡ ಎಲ್ಲ ಹೊಂಟಿಲ್ಲ ಗೈಸ್ ಇವಾಗ ನಾವು ಎಲ್ಲಿ ಬಂದಿವ್ರಿಪ್ಪ ಅಂದ್ರೆ ಇಲ್ಲಿ ಜಲಸಂಖ್ಯೆ ಗುಡ್ಡಕ್ಕೆ ಬಂದಿವ್ರಿ. ನೋಡ್ರಿ ಯಾರ್ಯಾರು ಬಂದೀವಿ ಅಂದ್ರೆ ಬಸವರಾಜ್, ಪವನ್, ಇಲ್ಲಿ ಪ್ರತೀಕ್, ಯಾರಂದ್ರೆ ಕಿಶನ್ ಮತ್ತು ನಾನು. ಬರೀ ಅಲ್ಲಿ ಮ್ಯಾಗ ಹೋಗಿ ವ್ಯೂ ಪಾಯಿಂಟ್ ನೋಡ್ರಿ. ಅನ್ಪ್ಲ್ಯಾನ್ಡ್ ರೀ ಇದು, ನಾವೇನು ಪ್ಲ್ಯಾನ್ ಮಾಡಿದ್ದಿಲ್ಲ ಎಲ್ಲೂ ಹೋಗ್ಬೇಕಂತೇಳಿ. ಸೊ ಹಂಗೆ ಬಂದುಬಿಟ್ವಿ. ಇಲ್ಲಿ ಮಾತ್ರ ಗಾಳಿ ಎಷ್ಟಿತ್ತಂದ್ರೆ ಹಿಂಗೆ ಕೈ ಅಗಲ ಮಾಡಿ ನಿಂತಾರೆ ಸಾಕ್ರಿ, ಹಿಂದೆ ಹೋಗೇ ಬಿಡ್ತಿದ್ವಿ. ಆ ನಮನಿ ಗಾಳಿ ಇತ್ತು. ಭಾಳ ದಿವಸ ಆಗಿತ್ತು ರೀ ಹಿಂಗತೆ ನಮ್ಮ ದೋಸ್ತರ ಜೊತೆ ಎಂಜಾಯ್ ಮಾಡಿದ್ದಿಲ್ಲ, ಎಲ್ಲೂ ಹೊರಗೆ ಹೋಗಿದ್ದಿಲ್ಲ. ಮಸ್ತ್ ಎಂಜಾಯ್ ಮಾಡಿ ಬಂದಿವ್ರಿ. ಬರ್ರಿ ಮುಂದೆ ನೋಡೋಣ ಏನಾಕತ್ತೆ ಅಂತೇಳಿ. ಈವ್ನಿಂಗ್ ಅದು ಟೈಮ್ ಸ್ಪೆಂಡ್ ಮಾಡೋಕೆ ಮಸ್ತ್ ಐತೆ ನೋಡ್ರಿ ಈ ಜಾಗ. ನೀವು ವಿಸಿಟ್ ಕೊಟ್ಟು ಬರ್ರಿ ಇಲ್ಲಿ. ಗುಡ್ಡದ ಮ್ಯಾಗಿತ್ರ ಕೆಳಗೆ ಇಳಿದು ಬಂದೆ. ಮತ್ತೆ ಇನ್ನೊಂದು ಪ್ಲ್ಯಾನ್ ಆಗಿ ಬಿಡ್ತ್ರಿ. ಏನ್ರಿಪ್ಪ ಅಂದ್ರೆ ಪ್ರತಿಗಿನ ಬರ್ತಡೇ ಮಾಡೋದಿತ್ತು. ಪಟ್ ಕೇಕ್ ತೊಗೊಂಡು ಬಂದುಬಿಟ್ವಿ. 10ನೇ ತಾರೀಕಿತ್ತು ನಿಮ್ಮ ಬರ್ತಡೇ. 11ಕ್ಕಿತ್ತ. ಇವತ್ತು ಎಷ್ಟು ರೀ? 19ಕ್ಕೆ ಮಾಡತ್ತೀವಿ ರೀ. ತೆಗಿಲಿ ಇಲ್ಲಿ ಇವ್ರು ಇನ್ನೂ ಪಾಪ ಒಂದು ಕೇಕ್ ಕಟ್ ಮಾಡಕ್ಕೆ ಬಿಟ್ಟಿಲ್ಲ. ಅಲ್ಲಿ ಚೆರಿ ತಿನ್ನತ್ತ ಕಿಶನ್ ನೋಡಿಲ್ಲ. ಇನ್ನೇನ್ರಿ ಬರ್ತಡೇ ಮಾಡಿದಾದ್ಮ್ಯಾಗ ಪಾರ್ಟಿ ತೊಗೊಲಾರ್ದ ಹೆಂಗೆ ಬಿಡಕ್ಕೆ ಬರ್ತೈತ್ರಿ. ಇನ್ನೇನ್ರಿಪ್ಪ ಪಟ್ ಪ್ರತಿಯೊಂದು ಕಡೆ ಪಾರ್ಟಿ ಇಸ್ಕೊಂಡೆ. ಇವತ್ತಿನ ಡೇ ಮುಗಿಸಿದ್ವಿ ರೀ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಕಮೆಂಟ್, ಶೇರ್ ಮತ್ತು ಫಾಲೋ ಮಾಡೋದು ಮರ್ಯಾಕೆ ಹೋಗ್ಬಿಟ್ರೆ ಅವನವನೇ ಬರೀ ಪ್ರತಿಯೊಂದು ಕರ್ಯಕ್ಕೆ ಹೋಗಿ ಇಷ್ಟೆಲ್ಲ ಪ್ಲ್ಯಾನ್ಸ್ ಹಾಕೋ ಅಂತೇಳಿ ಗೊತ್ತಿರಲಿಲ್ಲ. ಬರ್ರಿ ನೋಡೋಣ ಏನೇನಾಗ್ಯಾವ ಅಂತೇಳಿ. ಇವಾಗ ಅಲ್ಲೆಲ್ಲೋ ಪ್ರತೀಕ್ ಎಲ್ಲೋ RNS ಶೋರೂಮ್ದಾಗದಾನಂತ, ಮತ್ತು ಬಸವರಾಜನು ಅದನಂತ. ಬರೀ ಹೋಗೋಣಂತ. ಐ ಥಿಂಕ್ ಪ್ರತೀಕೇನೋ ಅವ್ನ ಗಾಡಿ ಸರ್ವಿಸ್ ಕೊಟ್ಟಿರ್ಬೋದು. ಬರೀ ಪಟ್ RNS ಶೋರೂಮ್ ಕಡೆ ಬಂದೆ. ಪ್ರತೀಕನ ಬಸವರಾಜನ ಪಿಕಪ್ ಮಾಡಿದೆ. ಬರ್ರಿ ನಮ್ಮ ಕಿಶನ್ ಏನೇ ಹೇಳ್ತಾನ ಕೇಳೋಣ ಬರ್ರಿ. ನೋಡ್ರಿ ಹೆಂಗೆ ನಾಚ್ಕೊಂಡ್ ಬಂದ್ರ ಅಂತ ನೋಡ್ರಿ ಬಸವಣ್ಣ. ಅವ್ರಿಬ್ಬರನ್ನು ಕರ್ಕೊಂಬಂದೆ. ಸೀದಾ ನಾವು ಬಂದಿದ್ದ ಪವನ್ ಅವ್ರ ಮನೆ ಕಡೆ. ಇಲ್ಲಿ ಬಂದು ಅವ್ರ ಮನೆ ಕಡೆ ನೋಡಿದ್ರೆ ನೋಡಲ್ಲ ಪವನ್ ಯಾನ ಮನಿ ನಾಚೋಳತನ. ಏನ್